ರಾಕೇಶ್, ನಿಜ ಹೇಳ, ಅನ್ನೋ ನಿಜವಾಗ್ಲೂ ಅನ್ಯಾಯ ಮಾಡಿ. ನಾನು ಅವಳು ತುಂಬ ಇಷ್ಟಪಟ್ಟಿದ್ದೆ. ಇನ್ಫ್ಯಾಕ್ಟ್ ಅವಳು ಹೈಸ್ಕೂಲ್ ಇದ್ದಾಗಲೇ ನಾನು ಇಷ್ಟಪಟ್ಟೆ. ನನಗೆ ಮೂರು ಸಲ ಸ್ಟೇಷನಿಂದ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆದಾಗಲೂ ಅವರಪ್ಪನೂ ನನ್ನ ಜೊತೆ ಟ್ರಾನ್ಸ್ಫರ್ ಮಾಡಿಸ್ಕೊತಿದ್ದೆ, ಕನೆಕ್ಷನ್ ತಪ್ಪೋಗಬಾರ್ದು ಅಂತ. ಯಾವಾಗ ಅವಳು ನನಗೆ ಎದುರು ಬೀಳಕ್ಕೆ ಹೊಟ್ಲ, ಅವಳ ಮೇಲೆ ಇದ್ದಿದ್ದು ಸಿಟ್ಟನಲ್ಲ ಅವರಪ್ಪನ ಮೇಲೆ ತೀರಿಸ್ಬಿಟ್ಟೆ. ಅವಳು ನಾನು ನನ್ನೊಳಗೆ ಮಾಡ್ಕೋಬೇಕು ಅಂತ ತುಂಬಾ ಹೆಣ್ಗಾಡ್ದೆ. ನನ್ನ ತಂಗಿ ಮದುವೆ ಟೈಮಲ್ಲಿ ಅವಳು ಇದ್ರೆ ಕಷ್ಟ ಆಗುತ್ತೆ ಅಂತ ಕಿಡ್ನಾಪ್ ಮಾಡಿಸ್ದೆ. ಗಿಣಿ ಥರ ನೋಡ್ಕೊಂಡೆ. ಸಾರಿ, ಇದೆಲ್ಲ ಆಫ್ ದ ರೆಕಾರ್ಡ್ಸ್. ಪ್ಲೀಸ್ ಯಾರಿಗೂ ಹೇಳೋಕೋಬೇಡಿ. ಇದೇ ಥರ ಒಂದು 2-3 ಸರಿ ಆಯಿತು. ಆದರೂ ಕೊನೆಗೆ ಹೋಗಿ ಆ ಲಕ್ಷ್ಮಣಂಗೆ ಕಂಡುಬಿತ್ತು. ಹೆಣ್ಮಕ್ಳು ತುಂಬ ಡೇಂಜರಸ್ ಸರ್. ನನ್ನ ಹೆಂಡ್ತಿನೂ ಅಷ್ಟೇ, ಹೇಗೆಲ್ಲ ಆಟ ಆಡಿಸ್ತಾಳೆ ಗೊತ್ತಾ? ಒಂಥರ ನುಂಗಲಾರದ ಬಿಸಿ ತುಪ್ಪ. ಹೋಗಿದ್ರೆ ಜಾಡ್ಸ್ ಓದಿಯೋಕೆ ಆ ಜಾನಕಿರಾಮ್ ಮತ್ತು ಮಕ್ಕಳು ಬರ್ತಾರೆ. ನಾನು ಒಂದ್ಸಲ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ದೆ. ನಿಮ್ಮ ಡಾರ್ಲಿಂಗ್ ಅನ್ನೂನೆ ನನ್ನನ್ನು ಮಟ್ಟ ಹಾಕ್ಬಿಟ್ಲು. ರಾಕೇಶ್, ಚಿಂತೆ ಮಾಡಬೇಡ. ಹೆಣ್ಮಕ್ಳಿಂದ ಸಂತ್ರಸ್ತರಾದ 2 ಜೀವಗಳು ಒಟ್ಟಿಗೆ ಸೇರಿವೆ. ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡೋಣ. ಎರಡೂ ಮಿಸ್ ಆದರೆ ಎಲ್ಲೋ ಇಟ್ಟಿದ್ದೀನಿ ಅಂತ ಹುಡುಕ್ತಾರೆ. ಒಂದೇ ಮಿಸ್ ಆದರೆ ಯಾರೋ ಎಗರಿಸಿದ್ದಾರೆ ಅನ್ಕೋತಾರೆ. ಯಾವುದಕ್ಕೂ ಎರಡನ್ನೂ ಎಗರಿಸಿದ್ರೇ ಸೇಫ್. ಈ ಫೈಲನ್ನ ವೀರೇಂದ್ರನ ಕೊಡಬೇಕು. ಯಾವುದಕ್ಕೂ ಇದರ ಒಂದು ಕಾಪಿನ ನಾನು ಇಟ್ಕೋಬೇಕು. ಮುಂದಕ್ಕೆ ಕೆಲ್ಸಕ್ಕೆ ಬರ್ಬೋದು. ವೀರೇಂದ್ರನ ಕೈಗೆ ಸಿಕ್ಕಿದ ತಕ್ಷಣ ನನ್ನ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಅದು ಒಂದಿನ ಕೆಲ್ಸಕ್ಕೆ ಬರುತ್ತೆ.